ಯಾಕೋ ಏನಾಗಿದೆ ನಿನಗೆ? ಮದುವೆಗೆ ಬಂದ ಜನರಿಗೆ ಅವಮಾನಗೊಳಿಸುತ್ತಿರುವೆಲ್ಲ ಯಾಕೆ? ನಮ್ಮನ್ನು ಕಂಡರೆ ಹೆದರಿ ನಡುಗುತ್ತಿದ್ದಿ. ಅಂತವನ ಮಗಳ ಮದುವೆಗೆ ಬಂದರೆ ಮನವಂದಂತೆ ಮಾತನಾಡುತ್ತಿರುವೆಲ್ಲ ಯಾಕೆ? ಏನಾಗಿದೆ ನಿನಗೆ? ಎಚ್ಚರ ಹೇಳುವುದ ಮನೆಯಲ್ಲಿ ನಾನು ಹುಚ್ಚರಾಗಿ ದುಡ್ದಿದ್ದೇನಲ್ಲ, ಕಿಚ್ಚು ತಾಳಲಾದೆ. ನಾನು ಹುಚ್ಚರಾಗಿದ್ದೇನೆ. ಯಾಕೋ ನಮ್ಮ ಕಂಡ್ರೆ ಗೌರವದಿಂದ ಮಾತಾಡ್ತಾ ಇದ್ದ ನೀನು ಇನ್ನು ಏಕವಚನದಲ್ಲಿ ಮಾತಾಡ್ತಾ ಇದೆಯಲ್ಲ, ಏನಾಗಿದೆ ನಿನಗೆ? ಇವತ್ತು ನಿನ್ನ ಮಗಳ ಅಂಬಿಕಾಳ ಮದುವೆ ಅಲ್ವೇನೋ? ಮದುವೆ ಎನ್ನುವ 3 ಅಕ್ಷರ ಮುಗಿದು ಹೋಗಿದೆ ತಾಯಿ. ಮದುಮಗಳಾಗಿ ಮದುವೆಯ ಮಂಟಪಕ್ಕೆ ಹೋಗ್ಬೇಕಾದ ನನ್ನ ಮಗಳು ಮನೆಯಲ್ಲಿ ಮಲಗಿದ್ದಾಳೆ. ಅಂದರೆ ನೀ ಹೇಳುವ ಮಾತಿನ ಅರ್ಥ? ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಮಾತು ಸತ್ಯನಾ ರುದ್ರ? ಈ ಮಾತು ಸತ್ಯನಾ? ಸತ್ಯದಲ್ಲಿ ಸತ್ಯ. ಸತ್ತು ಸುಂದರವಾಗಿ ಮಲಗಿದ್ದಾರೆ. ಅಲ್ಲಿ ನೋಡಿ ದಡಿ, ಅಲ್ಲಿ ನೋಡಿ. ರುದ್ರ, ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಆಪತ್ತು ಏನಿತ್ತು ನಿನ್ನ ಮಗಳಿಗೆ? ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು? ಹೇಳು ರುದ್ರ, ಹೇಳು. ಇಲ್ಲ, ಆಪತ್ತು ಅವಮಾನ ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಆದರೆ ಅವಮಾನಗೊಳಿಸಿ ಆಪತ್ತು ತಂದೊದಗಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ. ಯಾರು ನೀಚ? ಹೇಳಿರುತ್ತ ಯಾರು ಅಂತ? ರುದ್ರ, ಯಾರ ಚಾಂಡವ? ನಿನ್ನ ಮಗಳ ಆತ್ಮಹತ್ಯೆಗೆ ಕಾರಣಕರ್ತನಾದ ಯಾರೆಂದು ಹೇಳು ರುದ್ರ, ಹೇಳು. ಬೇರೆ ಯಾರಲ್ಲ, ಪರ್ವತದಲ್ಲಿ ಜನಿಸಿದ ನಿಮ್ಮ ಮಗ ಮಹಾಂತೇಶ. ಏನ್ ಹೇಳ್ತಾ ಇದ್ದೀನಿ ನೀನು? ನಮ್ಮ ಉದರದಲ್ಲಿ ಜನಿಸಿದ ನಮ್ಮ ಮಗ ಇಂತಹ ಕೃತ್ಯಗಿದ್ದಾನೆ? ಹೌದು, ನಿಮ್ಮ ಮಗ ಮಾಡಿದ ಕೃತ್ಯವಿದು. ಇಲ್ಲಿ ನೋಡ್ತಾರೆ, ಇಲ್ಲಿ ನೋಡಿ. ಮಹಾಂತೇಶ, ಮಠದಲ್ಲಿ ಸಾಕಿದ ಗಿಣಿ ಎಂದು ನಾನು ತಿಳಿದುಕೊಂಡಿದ್ದೇನೆ. ಆದರೆ ನೀನು ಕಟುಕರ ಮಾತು ಕೇಳಿ ಅತಿ ಭಾಗ ತಿನ್ನುವ ಹಾಕು ಎಂದು ತಿಳಿದಿರಲಿಲ್ಲ. ನೀನಿಂದ ನೀಚ ಕೆಲಸ ಮಾಡ್ತೀಯ ಅಂತ ನಾನು ಕನಸಲ್ಲಿ ತಿಳಿದಿರಲಿಲ್ಲ. ಯಾರು ನೆನೆಸಿರಲಿಲ್ಲ ಈ ಸನ್ನಿವೇಶ. ಆದರೆ ಕನಸನ್ನು ನನಸು ಮಾಡಿಕೊಂಡು ಹೋದವರು ಈಗ ಇಲ್ಲಿಲ್ಲ. ಇಲ್ಲಿರೋದು ಬರೀ 3 ಜನ ಮಾತ್ರ. ಈ ಸುಂದರವಾದ ಸನ್ನಿವೇಶವನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷಪಡಿಸಿಕೊಳ್ಳಿ. ಯಾಕಂದ್ರೆ ಇಂಥ ಸುಂದರವಾದ ಸನ್ನಿವೇಶ ಮತ್ತೆ ನಮ್ಮ ಜೀವನದಲ್ಲಿ ಎಂದೂ ಸಿಗೋದಿಲ್ಲ. ಬಡವರ ಮನೆ ಹಾಳಾದರೆ
ಭತ್ತ ಬೆಳೆಯುವ ಮನೆಗೆ ಕೊಬ್ಬು ಬರುವುದು ಎನ್ನುವ ಮಾತು ಸುಳ್ಳಾಗಲಿಲ್ಲ. ಧನ್ರಾಜ್, ನಾನು ನಿಮಗೆ ಏಕವಚನದಲ್ಲಿ ಮಾತನಾಡಿದರೆ ನಿಮಗೆ ಅಪಮಾನವಾಗಬಹುದಲ್ವೇ? ಯಾಕೆಂದರೆ ನೀವು ಮಾನವಂತರ ಮನೆತನದ ಮುತ್ತುಗಳು. ನಿಮಗೆ ಮದುವೆಯಾಗಿ 3 ವರ್ಷ ಕಳೆದರೂ ಮಕ್ಕಳಾಗಲಿಲ್ಲ. ಆದ್ರೆ ನಾನು ನಿಮ್ಮ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಹುಟ್ಟಿದ್ರೆ ಈ ಊರಲ್ಲಿರುವ ಎಲ್ಲ ದೇವರಿಗೂ ತುಪ್ಪದ ಅಭಿಷೇಕ ಮಾಡಿಸ್ತಾರೆ ಅಂತ ಹರಿಕೆ. ಹಾಲೆಂದವರಿಗೆ ವಿಷ ಕೊಟ್ಟು